ನಾವೆಷ್ಟೇ ಎಕ್ಸಸೈಸ್ ಮಾಡಿದ್ರು, ಎಷ್ಟೇ ಡಯಟ್ ಮಾಡಿದ್ರು ಸಣ್ಣ ಆಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಯಾಕಂದರೆ ಇದೊಂದು ನಾವು ಡ್ರಿಂಕ್ ಮನೇಲಿ ರೆಡಿ ಮಾಡಿಕೊಂಡ್ರೆ ಸಾಕು. ನಾವೇನು ತಿಂದ್ರೂ ಕೂಡ ಇದೊಂದು ಕುಡಿತಾ ಇದ್ದರೆ ಸಾಕು, ವೆಯ್ಟ್ ಲಾಸ್ ಅನ್ನೋದು ಕಡಿಮೆ ಆಗ್ತಾರೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಎಷ್ಟೋ ಎಕ್ಸಸೈಸ್ ಮಾಡ್ತಾ ಇರ್ತೀವಿ, ಬಟ್ ಏನು ತಿಂದಿರ ಬರೀ ಚಪಾತಿ ಈ ಥರ ತಿಂದ್ಕೊಂಡು ಎಲ್ಲ ಮಾಡ್ತಾ ಇರ್ತೀವಿ, ಬಟ್ ವೆಯ್ಟ್ ಲಾಸ್ ಆಗೋದಿಲ್ಲ. ಬಟ್ ಈ ಥರ ಒಂದು ಡ್ರಿಂಕ್ ರೆಡಿ ಮಾಡಿಕೊಂಡ್ರೆ ಸಾಕು, ನಾವೆಲ್ಲ ತಿಂದ್ಕೊಂಡು ಎಕ್ಸಸೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಹೆಲ್ತ್ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಫಸ್ಟ್ ಆದರೆ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆಯಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಆಗೋಕ್ಕೆ, ಮತ್ತು ಹೆಲ್ತ್ ಕೂಡ ಅಷ್ಟೇ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ. ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಜೀರಿಗೆಯಿಂದ ತುಂಬ ಒಳ್ಳೆಯದು. ಲಿವರ್ ಕೂಡ ಅಷ್ಟೇ ಜೀರಿಗೆ ಕಷಾಯ ಈ ಥರ ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು. ನಾನು ಜೀರಿಗೆನ ತೊಗೊಂಡಿದ್ದೀನಿ. ಇದು ಮೈನ್ ಬಂದು ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಇದು ಹೆಲ್ಪ್ ಆಗುತ್ತೆ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ವಿತಿನ್ 1 ಮಂತ್ಸಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಚೆನ್ನಾಗಿ ರಿಸಲ್ಟನ್ನು ಸಿಕ್ಕೈತೆ ಅಂದ್ಬಿಟ್ಟು. ನೆಕ್ಸ್ಟ್ ಕರಿ ಮೆಣಸನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ಕೊಲೆಸ್ಟ್ರಾಲ್ಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಮೆಣಸು ಅನ್ನೋದು. ಮೆಣಸು ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು. ಒಂದು ಸತಿ ಡ್ರಿಂಕ್ ನಾವು ಮಾಡ್ಕೊಳ್ಳೋವಾಗ ಒಂದು 5ರಿಂದ 6 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ, ಮತ್ತು ಫ್ಯಾಟ್ ಎಲ್ಲ ಬರ್ನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏಲಕ್ಕಿ ತಗೋತಿದ್ದೇವೆ. ಇದೆಲ್ಲ ನಾವು ಏನಾದರೂ ಸ್ವೀಟ್ ಮಾಡಿದಾಗ ಪಾಯಸ ಈ ಥರದಕ್ಕೆಲ್ಲ ಹಾಕ್ಕೋತೀವಿ. ಬಟ್ ಇದು ಅಷ್ಟೇ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಏಲಕ್ಕಿಯಿಂದ. ಇದರಿಂದ ನಾವು ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿನೇ ಐತೆ. ಏಲಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದು ಅಷ್ಟೇ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋಕ್ಕೆ ಕೂಡ ಅಷ್ಟೇ. ಫ್ಯಾಟ್ ಎಲ್ಲ ಕಡಿಮೆ ಆಗೋದಕ್ಕೂ ನಮಗೆ ಹೊಟ್ಟೆ ಸುತ್ತ ಇರುತ್ತಲ್ಲ, ಅದೆಲ್ಲ ಫುಲ್ ಫ್ಯಾಟ್ ಅನ್ನೋದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮೈನ್ ಬಂದ್ಬಿಟ್ಟು ಬೆಲ್ಲ ತಗೋತಾ ಇದ್ದೀನಿ. ಇದು ಬೆಲ್ಲನೂ ಅಷ್ಟೇ ನಮಗೆ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬೆಲ್ಲ ತೊಗೊಂಡಿದ್ದೀವಿ ಏನಪ್ಪ ವೆಯ್ಟ್ ಲಾಸ್ ಕಡಿಮೆ ಆಗ್ತದೆ ಅಂತ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಅಂತಲ್ಲ. ಇದನ್ನ ಯಾವ ಥರ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಅದೇ ಒಂದು ಸ್ಟವ್ ಮೇಲೆ ಒಂದು 1.5 ಲೋಟ ಅಷ್ಟು ಅಂದರೆ 150 ml ಅಷ್ಟು ನೀರನ್ನೋದು ಹಾಕ್ಕೊಂಡಿದ್ದೀನಿ. ಅದು ಈ ಥರ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ಜೀರಿಗೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. 1 ಟೈಮ್ ಮಾತ್ರ ಅಷ್ಟೇ, ಒಂದು ಮಾರ್ನಿಂಗ್ ಟೈಮು ಕುಡಿಬೇಕಾಗಿರೋದು. 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 5ರಿಂದ 6 ಮೆಣಸನ್ನು ತೊಗೊಂಡಿದ್ದೀನಿ. ಅಷ್ಟೇ ಸಾಕು. ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಏಲಕ್ಕಿ ತೊಗೊಂಡ್ಮೇಲೆ 1 ಇಂಚಷ್ಟು ಚಕ್ಕೆ ತೊಗೋತಾ ಇದ್ದೀನಿ. ಚಕ್ಕೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕುದಿಸ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಜಾಸ್ತಿ ಹೀಟ್ ಬಾಡಿ ಅನ್ನೋರಾದರೆ ಡೇ ಬೈ ಡೇ ಬಿಟ್ಟು ಕುಡಿಬೋದು. ಇಲ್ಲಾಂದರೆ ಮಾಮೂಲಿ ಆದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿ ಎಫೆಕ್ಟ್ ಅನ್ನೋದು ಸಿಗುತ್ತೆ. ಇದು ಎಲ್ಲರೂ ಕುಡಿಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಮತ್ತು 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದು ಮಾರ್ನಿಂಗ್ ಟೈಮೇ ಕುಡಿಬೇಕು, ಎಂಪ್ಟಿ ಸ್ಟಮಕಲ್ಲೇ ಕುಡಿಬೇಕು. ನೈಟು ಆ ಥರ ಏನು ಕುಡಿಯೋಷ್ಟಿಲ್ಲ. ಮಾರ್ನಿಂಗೇ ಕುಡಿದ್ರೇ ನಮಗೆ ಅದು ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಕುಡಿಯೋಕ್ಕಿಂತ ಮುಂಚೆ ಬೆಳ್ಳುಳ್ಳಿ ಬರುತ್ತಲ್ಲ, ಬೆಳ್ಳುಳ್ಳಿ ಒಂದು ಎಸಳು, ಒಂದು ಇಲ್ಲಾಂದರೆ 2 ಹಸಿದೇ ತಿನ್ನಬೇಕು. ಅದು ತಿಂದ್ಬಿಟ್ಟು ಮತ್ತು ಇದನ್ನು ಕುಡೀರಿ. ನಿಮಗೆ ವಿತಿನ್ 1 ಮಂತಲ್ಲೇ ಎಷ್ಟು ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಬಟ್ ಅದು ಕಂಪಲ್ಸರಿ ಬೆಳ್ಳುಳ್ಳಿ ಅನ್ನೋದು ತಿನ್ನಬೇಕು. ಬೆಳ್ಳುಳ್ಳಿಯಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ, ಫ್ಯಾಟ್ ಅನ್ನೋದು ಕಡಿಮೆ, ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ. ಇದು BP ಇರೋರು ಎಲ್ಲ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಬೆಳ್ಳುಳ್ಳಿ ಅಂತೂ ಕಂಪಲ್ಸರಿ ತಿಂದ್ಬಿಟ್ಟೆ ಇದನ್ನು ಕುಡಿಬೇಕು. ಮತ್ತು ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಅದನ್ನು ಸುಟ್ಕೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ಸುಟ್ಕೊಂಡು ಬೇಕಾದ್ರೆ ತಿನ್ಬೋದು. ಬಟ್ ತಿನ್ನೋಕ್ಕಿಂತ ಬದಲು ಹಸಿದೆ ತಿನ್ನೋದ್ರಿಂದ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಬ್ಬರಿಗೆ ಹಸಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಅಂಥವ್ರು ಏನದಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನ ಸುಟ್ಕೊಂಡ್ಬಿಟ್ಟು ಒಂದು 2ರಿಂದ 3 ಅದು ತಿನ್ನಿ, ಅವಾಗ ಏನೂ ಆಗೋದಿಲ್ಲ. ಬಟ್ ಅದು ತಿಂದ್ಬಿಟ್ಮೇಲೆ ಇದನ್ನು ಕುಡೀರಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ ಇದೆಲ್ಲ ಆಗೈತೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಬರೀ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲೇ ಎಂಪ್ಟಿ ಸ್ಟಮಕಲ್ಲೇ ಕುಡಿಬೇಕು. ನಮ್ಗೆ ಅವಾಗೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಎಲ್ಲರೂ ಕುಡಿಬೋದು. ಯಾರಿಗೆ ಯಾವುದೇ ಥರ ಇದು ಅಂತೇನೂ ಇಲ್ಲ. ದೊಡ್ಡವರಿಂದ ಹಿಡಿದು BP ಪೇಷಂಟು, ಶುಗರ್ ಪೇಷಂಟ್ ಏನಾದರೂ ಕುಡಿಯೋಂಗಿದ್ರೆ ಬೆಲ್ಲನೂ ಸ್ಕಿಪ್ ಮಾಡ್ಕೊಳ್ಳಿ, ಹಂಗೆ ಕುಡಿಬೋದು. BP ಪೇಷಂಟ್ ಎಲ್ಲರೂ ಕುಡಿಬೋದು. ಇದು BP ಕೂಡ ಕಂಟ್ರೋಲ್ ಇರುತ್ತೆ. ಕೊಲೆಸ್ಟ್ರಾಲ್ ಯಾವತ್ತು ನಮಗೆ ಕಂಟ್ರೋಲ್ ಬರುತ್ತೋ ಆಟೋಮೆಟಿಕ್ಕು BP ಕೂಡ ಕಂಟ್ರೋಲಲ್ಲೇ ಇರುತ್ತೆ. ಯಾಕಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ನಮಗೆ BP ಅನ್ನೋದು ಕಡಿಮೆ ಆಗೋದೇ ಇಲ್ಲ. ಟ್ಯಾಬ್ಲೆಟ್ಸ್ ತಗೋತಾ ಇದ್ದರೆ ಕೂಡ ಕಡಿಮೆ ಆಗಲ್ಲ. ಅದರಿಂದ ನಮ್ಮ ಕೊಲೆಸ್ಟ್ರಾಲ್ ನಾರ್ಮಲಲ್ಲಿ ಇಟ್ಕೊಂಡ್ರೆ BP ಕೂಡ ನಾರ್ಮಲ್ ಇರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ.